ಬೆಳ್ಳುಳ್ಳಿ ಕಬಾಬ್. ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಇನ್ಸ್ಟಾಗ್ರಾಮ್ ತೆಗಿಲಿ, ಯಾವುದೇ ಫೇಸ್ಬುಕ್ ತೆಗಿಲಿ, ಏನೇ ತೆಗೆದ್ರು ನಮಗೆ ಕೇಳ್ಪಡ್ತಾ ಇರೋದೆ ಬೆಳ್ಳುಳ್ಳಿ ಕಬಾಬ್. ಜಾಸ್ತಿ ಟ್ರೆಂಡಿಂಗ್ ಅಲ್ಲಿ ಇರೋದು. ಅದರಿಂದಾಗಿ ಹೋಗಿ ಚಿಕನ್ ತಗೊಂಬಂದು ನಾವು ಕೂಡ ಬೆಳ್ಳುಳ್ಳಿ ಕಬಾಬ್ ಮಾಡ್ಬಿಟ್ಟು ಹೇಗಿರುತ್ತೆ ಅನ್ನೋದು ನಾವು ಟ್ರೈ ಮಾಡೋಣ. ಅಂದರೆ ಎಲ್ಲ ಕಡೆ ನೋಡಿ 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 ಒಂದ್ಸಲ ತಿನ್ನಲೇಬೇಕು ಅಂತ ಅನ್ನಿಸ್ಬಿಟ್ಟಿದೆ. ಅದಕ್ಕೋಸ್ಕರ ಹೋಗಿ ಇವಾಗ ಚಿಕನ್ ತಗೊಂಬಂದು ಬೆಳ್ಳುಳ್ಳಿ ಕಬಾಬ್ ಮಾಡೋಣ. ಬೆಳ್ಳುಳ್ಳಿ ಕಬಾಬ್ ಮಾಡಿ ಹೇಗಿರುತ್ತೆ ಟೇಸ್ಟ್ ಅನ್ನೋದು ನೋಡೋಣ. ಬನ್ನಿ ಇವಾಗ ಚಿಕನ್ ತಗೊಬರೋಣ. ಶೋಯಿನಿ, ಎಲ್ಲಿಗೆ ಹೋಗ್ತಾ ಇದೆಯಮ್ಮ? ಚಿಕನ್ ತಗೊಂಬರಕ್ಕೆ ಹೋಗ್ತಾ ಇದೆಯಾ? ಏನಕ್ಕೆ ಚಿಕನ್ನು? ಬೆಳ್ಳುಳ್ಳಿ ಕಬಾಬ್ ಮಾಡ್ತೀಯಾ? ಬಾ ಹೋಗಿ ತಗೊಂಬರ್ನಾ? ಗೈಸ್ ನೋಡಿ, ಇವಾಗ ಏನೇನು ರುಬ್ಕೊಬೇಕು ಅದೆಲ್ಲ ಫಸ್ಟು ರುಬ್ಕೊಂಬೋಣ. ತಗೊಂಬ ಬೆಳ್ಳುಳ್ಳಿ ತಗೊಂಬ. ಶುಂಠಿ ಮತ್ತೆ ಬೆಳ್ಳುಳ್ಳಿ ಇದೇನಿಲ್ಲ. ಚಂದ್ರ ಅವ್ರಿಗೂ ಏನು ಮಾಡಿರಲಿಲ್ಲ, ಹಂಗೆ ಹಾಕಿದ್ವಿ. ಎಲ್ಲ ಕುಟ್ಟಿದ್ಯಾ? ಅದು ಏನಕ್ಕೆ ಗ್ರೈಂಡ್ ಆಗಲ್ವಾ? ನೋಡಿ ಭವ್ಯ ಎಲ್ಲ ಕುಟ್ಬಿಟ್ಟು ಹಾಕೈತೆ. ಚಂದ್ರ ಅವ್ರು ಏನು ಕುಟ್ಟಿರಲಿಲ್ಲ, ಡೈರೆಕ್ಟ್ ಆಗಿ ಹಾಕಿ. ಇದಕ್ಕೆ ಹಸಿರು ಮೆಣಸಿನ್ಕಾಯಿ 12 ಹಸಿರು ಮೆಣಸಿನ್ಕಾಯಿನ ಹಾಕೊಂಡೆ. ಚಕ್ಕೆ ಹಾಕೊಂಡು ಒಂದು 4 ಲವಂಗ, ಕಸ್ತೂರಿ ಮೆಂತೆ ಹಾಕು. ನೋಡಿ ಲವಂಗ ಮತ್ತು ಕಸ್ತೂರಿ ಮೆಂತೆ ಎರಡು ಮಿಕ್ಸ್ ಐತೆ, ಎರಡು ಕೂಡ ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕು. ತೊಳೆದಿಟ್ಟಿದ್ಯಾ? ಹಾಕು. ಇನ್ನೊಂದು ಸ್ವಲ್ಪ ಹಾಕು. ಕರಿಬೇವಿನ ಸೊಪ್ಪು ಜಾಸ್ತಿ ಹಾಕ್ಬೇಕಂತೆ. ಹಾಂ ಬಿಡು, ಸಾಕು. ಇದಿಷ್ಟು ರುಬ್ಗೋಣ ಐಟಮು. ನೋಡಿ 4 ಸ್ಪೂನ್ ಕಾರ್ನ್ಫ್ಲೋರ್ ಅಂದರೆ ಜೋಳದ ಹಿಟ್ಟು. ಅಂದರೆ ನಾನು 1 ಸ್ಪೂನ್ ಜಾಸ್ತಿ ಹಾಕೊತೀನಿ. ಏನಕ್ಕೆ ಅಂದರೆ ಚಿಕನ್ ನಾನು ಅರ್ಧ kg ಜಾಸ್ತಿ ತಗೊಂಡಿದ್ದೀನಿ, ಅದಕ್ಕೆ 1 ಸ್ಪೂನ್ ಜಾಸ್ತಿ ಹಾಕೆ. ಅದಾದ್ಮೇಲೆ ಇವಾಗ 1 ಸ್ಪೂನ್ ಕಡಲೆ ಹಿಟ್ಟು, 1 ಸ್ಪೂನ್ ಅಕ್ಕಿ ಹಿಟ್ಟು. ಇದೇನು ಅಕ್ಕಿ ಹಿಟ್ಟು? ಅಕ್ಕಿ ಹಿಟ್ಟು. ಇದಾದ್ಮೇಲೆ ಇದಕ್ಕೆ ನಮ್ಮನೇಲಿ ಬಳಸುವಂತಹ ಸಣ್ಣ ರುಚಿ ಆಯಿಲ್ ಸಾಕು. ಸ್ವಲ್ಪ ಹಾಕೋಣ ಅಷ್ಟೇ. ಆಮೇಲೆ ಸ್ವಲ್ಪ ಅರಿಶಿನ, ನೋಡಿ. ಇಷ್ಟಾದ್ಮೇಲೆ ಒಂದು ಮೊಟ್ಟೆ ಹೊಡೆದ್ಬಿಟ್ಟು ಮೊಟ್ಟೆ ಹಾಕೋಣ ಇದ್ರೊಳಗೆ. ಗೈಸ್ ನೋಡಿ, ಇವಾಗ ಆವಾಗಲೇ ಹಾಕೊಂಡಿದ್ವಲ್ಲ ಅದೆಲ್ಲ ರುಬ್ಕೊಂಡ್ ಬಂದಿದ್ದೀನಿ. ಈಗ ಅದನ್ನ ಅದ್ರೊಳಗಡೆ ಹಾಕೋಣ. ನಮ್ಮ ರಾಹುಲ ಇವರೇ ಇವತ್ತು ರುಬ್ಬಿ ಕೊಡುಪ್ಪ ರಾಜ. ಇಷ್ಟೇ. ಉಪ್ಪು, ಇದಕ್ಕೆ ಉಪ್ಪು ಹಾಕೋದು ಮರ್ತ್ಬಿಟ್ಟಿದೆ. ಉಪ್ಪು ಹಾಕ್ಬೇಕು ಗೈಸ್. ಹಾಂ, ಮೊಸರು ಹಾಕ್ಬೇಕು. ಸಾಕು. ಅನ್ಸುತ್ತೆ ಉಪ್ಪು ಹಾಕೋ. ಮೊಸರು ಸಾಕು. ಹಾಂ ನೋಡಿ, ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ನೋಡಿ ಇವಾಗ ಇದಕ್ಕೆ ಚಿಕನ್ ಹಾಕೋಣ. ಚಿಕನ್ ಹಾಕು. ನೋಡಿ ಚಿಕನ್ ಹಾಕ್ಬಿಟ್ಟು ಫುಲ್ ಕಲ್ಸ್ಕೊಳ್ಳೋಣ. ನೀರೆಲ್ಲ ಸೋರ್ಕೊಂಡೈತೆ. ನಾನು ಫುಲ್ ಬಗ್ಗಿಸ್ಬಿಡು ಫುಲ್ಲು. ನೋಡಿ ಇವಾಗ ಕಲ್ಸ್ಕೊಳ್ಳೋಣ. ಅಂದರೆ ಚಿಕನ್ನು 2 kg ಜಾಸ್ತಿ ಇದೆ ಅನಿಸುತ್ತೆ. ಅಂದರೆ ಚಿಕನ್ನು 2.5 kg ಇತ್ತು. ಕೋಳಿ ರೆಡಿ ಎಷ್ಟಾಗಿದೆ ಅಂತ ಗೊತ್ತಿಲ್ಲ. ಒಂದು 2 kg ಆಗಿರುತ್ತೆ ಅಂತ ಅನಿಸುತ್ತೆ.
ಗಾಯ್ಸ್ ನೋಡಿ ಮೇಲೆ ಸ್ವಲ್ಪ ಕಾರ್ನ್ಫ್ಲವರ್ ಹಾಕ್ತಿದ್ರು ಅವರು, ನಾನು ಒಂದು ಸ್ವಲ್ಪ ಹಿಂಗೆ ಮೇಲೆ ಹಾಕಿದ್ರು ಅಷ್ಟೇ. ನೋಡಿ ಮೇಲೆ ಹಾಕ್ಬಿಟ್ಟು ಫ್ರಿಡ್ಜ್ ಒಳಗಡೆ ಇಡೋದು ಇವಾಗ ಅರ್ಧ ಗಂಟೆ. ನೋಡಿ ಹಾಕಿದ್ದಾಯ್ತು ಇಷ್ಟೇ. ಇವಾಗ ಇದನ್ನು ಫ್ರಿಡ್ಜ್ ಒಳಗಡೆ ಇಡೋಣ. 2000 years later. ನೋಡಿ ಈಗ ಫ್ರಿಡ್ಜಲ್ಲಿ ಇಟ್ಟು ಮ್ಯಾರಿನೇಟ್ ಮಾಡಿ ಅರ್ಧ ಗಂಟೆ ಆಯಿತು. ಇವಾಗ ಸ್ವಲ್ಪ ಕಲ್ಸ್ಕೊಂಬಿಡೋಣ. ಅಂದರೆ ಸ್ವಲ್ಪ ಲೈಟಾಗಿ ನೀರು ಬೇರೆ ಬಿಟ್ಟಿದೆ ಯಾಕೋ ನೋಡಿ, ಅದಕ್ಕೆ ಅವರು ನೀರು ಹಾಕ್ಬೇಡಿ ಅಂತ ಹೇಳಿರೋದು. ಬಾಣಲೆ ಕೂಡ ಇಟ್ಟಿದ್ದೀನಿ ಕಾಯಕ್ಕೆ. ಬೈದು ಎಣ್ಣೆ ಬಿಡು ಬೇಗ ಪುಯ್ಯ. ಕಲ್ಸ್ಕೊಂಡು ಅದು ಕಾಯ್ತಿದ್ದಂಗೆ ಅದ್ರೊಳಗಡೆ ಬಿಡೋದು ಅಷ್ಟೇ ಕೆಲಸ. ನೋಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಇವಾಗ. ಎಣ್ಣೆ ಕಾಯ್ದೆ ಗೈಸ್. ನೋಡಿ ಇವಾಗ ಎಣ್ಣೆ ಕಾದಿದೆ ಎಲ್ಲ ಇದ್ರೊಳಗಡೆ ಕಡೆ ಬರೋಣ. ನೋಡಿ ಹಾಕಿ 2 ನಿಮಿಷ ಅದೇನೋ ಟಚ್ ಮಾಡಬಾರ್ದು ಅಂತ ಹೇಳಿದ್ರೆ, ಒಂದು 2 ನಿಮಿಷ ಏನು ಟಚ್ ಮಾಡೋದು ಬೇಡ. ಆಮೇಲಿಂದ ತಿರುಗಿಸೋಣ. ಅದೇನದು ಶೋಯಿನಿ ತಲೆ ಮೇಲೆ ಇಕ್ಕಂಟ್ರದು? ಹಾಂ, ಏನು ಹಾಕೊಂಡ್ರ ತಲೆಗೆ? ಪಾಪಂದು ಬ್ಯಾಗ್ ಹಾಕೊಂಡಿದ್ಯಾ? ಬೈಲ್ ಎಲ್ಲೋಗ್ತಿದ್ಯಾ? ಎಲ್ಲೋಗ್ತಿದ್ಯಾ? ಸರಿ ಹೋಗು. ನೋಡಿ ಒಂದು 2 ನಿಮಿಷ ಆಯ್ತು. ಇವಾಗ ತಿರುಗಿಸು ನೋಡೋಣ. ಉಲ್ಟಾ ಮಾಡಿ ಕಚ್ಕೊಂಡೈತಾ? ಊಟ ಮಾಡು, ಊಟ ತಿರುಗಿಸು. ಇಲ್ಲಲ್ಲ ಕಚ್ಕೊಂಡಿಲ್ಲ. ನೋಡಿ ಮಸಾಲೆ ಏನು ಎಲ್ಲೂ ಬಿಟ್ಕೊಂಡಿಲ್ಲ. ಅವ್ರು ಹೇಳಿದ್ದು ಕರೆಕ್ಟು. ಈಗ ಇದು ರಸ್ಕ್ ಥರ ಬರಬೇಕು. ನೋಡಿ ಇವಾಗ ಹಾಫ್ ರೋಸ್ಟ್ ಆಗಿದೆ. ತೆಗ್ದು ಬಾಳೆ ಎಲೆಗೆ ಹಾಕೋಣ, ತೆಗ್ದು ಹಾಕೋದಕ್ಕೆ. ಆಮೇಲೆ ಇನ್ನೂ ಒಂದ್ಸಲ ಹಾಕ್ಬೇಕು ಅದಕ್ಕೆ. ಇನ್ನೊಂದ್ಸಲ ಹಾಕಿದಾಗ ಫುಲ್ ಆಗುತ್ತೆ. ನೋಡಿ ರಸ್ಕ್ ಥರ ಆಗ್ತಾ ಇದೆ. ಎಷ್ಟು ಸಖತ್ತಾಗಿದೆ ಅಂದರೆ ಕ್ರಿಸ್ಪಿ ಥರ ಇದೆ ಅಂತ ಅನಿಸುತ್ತೆ. ಇದು ನೋಡಿ, ಇದು ಇವಾಗ ಲೆಗ್ ಪೀಸ್ ಹಾಕೋಣ. ಇಲ್ಲಿ 2 ಲೆಗ್ ಪೀಸ್ ಕೂಡ ಇವಾಗ ಹಾಕ್ತೀನಿ. ಸ್ವಲ್ಪ ಬಿಡ್ಬೇಕಾಯ್ತು ಅನ್ಸ್ತಾವೆ. ಎಣ್ಣೆ ಸ್ವಲ್ಪ ಕಾಯ್ದೆ ಕಮ್ಮಿ ಆಯ್ತು ಅನ್ಸುತ್ತೆ ಇವಾಗ ಎತ್ತಿದ್ದಂಗೆ. ಗಾಯ್ಸ್ ನೋಡಿ ಇನ್ನೇನು ಲಾಸ್ಟ್ ಮೂಮೆಂಟ್ ಬರ್ತದೆ. ಅಂದರೆ ಫಸ್ಟ್ ರೌಂಡ್ಗೆ ಮುಗಿಸಿದೀವಿ. ತಿರ್ಗಾ ಇನ್ನೂ ಒಂದು ರೌಂಡ್ ತೆಗೆದು ಎಣ್ಣೆ ಒಳಗಡೆ ಹಾಕ್ಬೇಕು. ನೋಡಿ ಗಾಯ್ಸ್, ಅಂದರೆ ಇವಾಗ ಅರ್ಧ ಹಾಫ್ ರೋಸ್ಟ್ ಮಾಡಿದ್ದೀನಿ. ಹಾಫ್ ರೋಸ್ಟ್ ಮಾಡಿಬಿಟ್ಟು ಆರ್ಕಣಕ್ಕೆ ಬಿಟ್ಟಿದ್ದೀನಿ. ಅಂದರೆ ಚಂದ್ರು ಅವರು ಅದೇ ಕೂಡ ಹೇಳಿರೋದು, ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಅದಾದ್ಮೇಲೆ ಹಾಕಿ ಅಂತ. ಇವಾಗ ಒಂದು ಸ್ವಲ್ಪ ಹೊತ್ತೆಲ್ಲ ತಣ್ಣಗೆ ಹಾಕ್ತಿದ್ದಂಗೆ ತಿರ್ಗಾ ಇನ್ನೊಂದು ಸ್ವಲ್ಪ ರೋಸ್ಟ್ ಮಾಡೋಣ. ಅಂದರೆ ಕಲರ್ ನೋಡಿ ಯಾವ ಥರ ಬಂದಿದೆ ಅಂತ. ಬ್ರೌನ್ ಕಲರ್ ಬಂದಿದೆ. ಅಂದರೆ ಕಲಿಸ್ದಾಗ ಗ್ರೀನ್ ಕಲರ್ ಇತ್ತು, ಬಟ್ ಇವಾಗ ಬ್ರೌನ್ ಆಗಿದೆ. ಅಂದರೆ ಇನ್ನೊಂದ್ಸಲ ಹಾಕಿದಾಗ ಫುಲ್ಲು ಬ್ರೌನ್ ಆಗುತ್ತೆ ಅಂತ ಅನ್ಸುತ್ತೆ. ಅಲ್ಲಿ ಲೆಗ್ ಪೀಸಿಗೆ ಮಾತ್ರ ಸ್ವಲ್ಪ ಲೆಗ್ ಪೀಸ್ ಆಗಿಲ್ಲ ಅಂತ ಅನ್ಸುತ್ತೆ. ನೋಡಿ 2 ಲೆಗ್ ಪೀಸು ಆಗಿಲ್ಲ. ಫಸ್ಟು ಲೆಗ್ ಪೀಸ್ ಹಾಕೋಣ ಈ ಸಲ. ಗಾಯ್ಸ್ ನೋಡಿ ಫೈನಲಿ ಬೆಳ್ಳುಳ್ಳಿ ಕಬಾಬ್ ರೆಡಿಯಾಗಿದೆ. ಅಂದರೆ ನೋಡಿ ಫುಲ್ಲು ಕ್ರಿಸ್ಪಿಯಾಗಿ ಬಂದಿದೆ. ಅಂದರೆ ಸ್ಟಾರ್ಟಿಂಗು ಮಸಾಲೆ ಎಲ್ಲ ಹಾಕಿದಾಗ ಗ್ರೀನ್ ಕಲರ್ ಇತ್ತು, ಅದಾದ್ಮೇಲೆ ತೆಗೆದಾಗ ಒಂದು ಕಲರ್ ಇತ್ತು. ನೋಡಿ ಫುಲ್ಲು ಫೈನಲಿಗೆ ಒಂಥರ ಕಲರ್ ಆಗಿದೆ. ಸೇಮ್ ಇದು ರಸ್ಕ್ ಇರುತ್ತಲ್ಲ ಆ ಟೈಪಲ್ಲಿ ಬಂದಿದೆ. ಅಂದರೆ ಟೇಸ್ಟು ನಮ್ಮ ಶೋಯಿನಿ ಕರೆದ್ಬಿಟ್ಟು ಕೇಳೋಣ. ಬುಡ ಶೋಯಿನಿ ಬಾ ಬಾ ಬಾ. ನೋಡಿ ನಮ್ಮ ಶೋಯಿನಿ ಬಂತು. ಹಾಂ, ತಿಂದ್ಬಿಟ್ಟು ಹೇಳ್ತೀವಿ ಹೆಂಗೈತೆ ಅಂತ. ಹಾಂ, ಲೆಗ್ ಪೀಸ್ ಕೊಡೋಣ ನಮ್ಮ ಶೋಯಿನಿಗೆ. ತಗೋ ತಿನ್ನಮ್ಮ, ತಿಂದ್ಬಿಟ್ಟು ನೋಡಿ ಹೆಂಗೈತೆ ಅಂತ. ಏನಮ್ಮ ಕರಮ್ ಅಂತೈತಾ ಬುಡ? ಕರಮ್ ಅಂತೈತಾ? ಹಾಂ, ಹೆಂಗೈತೆ? ಇದು ತಿಂತಾ ಇದ್ರೆ ಒನ್ ಮೋರ್ ಅನ್ಬೇಕು ನೀವು. ಏನು
ಆಯ್ತಾ? ಅದು ಹಂಗೆ ಮೊನ್ನೆ ಇರೋದು ಲೆಗ್ ಪೀಸ್ ಅದು ಅದೇ ಈಗ ಭವ್ಯ ಹೇಳ್ತಾರೆ ಟೇಸ್ಟ್ ಹೇಗಿದೆ ಅಂತ. ಬಾ ಶೋಯ್ನ ಬೇಡ ಅಂತ ಕೊಡ್ತೈತೆ. ಇಲ್ಲಿ ತಗೊಂಡು ನೋಡ ಮೂಳೆ ಕೊಡ್ತೈತೆ. ತಗೊಂಡು ತಿಂದು ನೋಡಿ ಹೆಂಗೈತೆ ಅಂತ. ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ. ಉಪ್ಪು ಕಮ್ಮಿ ಆಗೈತಾ? ನಂಗೆ ಹಂಗೆ ಅನ್ನಿಸ್ತು, ಸ್ವಲ್ಪ ಉಪ್ಪು ಕಮ್ಮಿ ಆಗೈತೆ ಗುರು. ಇದಕ್ಕೆ ಏನಾರು ಉಪ್ಪು ಆ್ಯಡ್ ಮಾಡೋಕ್ಕಾಗಲ್ವಾ ಮೇಲೆ? ಆ್ಯಡ್ ಮಾಡೋಕ್ಕಾಗಲ್ವಾ? ಉಪ್ಪು ಆ್ಯಡ್ ಮಾಡೋಕ್ಕಾಗಲ್ಲ ಅಂತ ಗುರು. ಬಾ ಅಪ್ಪಂಗೆ ತಿನ್ಸ್ ಬಾ. ಮತ್ತೆ ತಿನ್ಸ್ ಬಾ. ಅಂದ್ರೆ ಫುಲ್ಲು ಕ್ರಿಸ್ಪಿ ಆಗಿದೆ. ಸ್ವಲ್ಪ ಸಾಲ್ಟ್ ಕಮ್ಮಿ ಹಾಕ್ಬಿಟ್ಟಿದೆ ಅಂತ ಅನ್ಸುತ್ತೆ. ಸಾಲ್ಟು ತುಂಬಾ ಅಂದ್ರೆ ತುಂಬಾ ಕಮ್ಮಿ ಆಗಿದೆ. ತಂಬ್ರ ಸ್ವಲ್ಪ ನನ್ನ ಬೆಳ್ಳುಳ್ಳಿ ಕಬಾಬ್ ಸೂಪರ್ ಆಗಿದೆ. ಹೆಂಗಿದೆ ಬೇಡ ನಿಧಾನ ತಿನ್ನಮ್ಮ ಬೇಡ. ಅಂದ್ರೆ ಡಿಫ್ರೆಂಟ್ ಫ್ಲೇವರ್ ಡಿಫ್ರೆಂಟ್ ಆಗಿದೆ. ಸಖತ್ತಾಗಿದೆ ಒಟ್ಟಿನಲ್ಲಿ. ನಾನು ಟ್ರೈ ಮಾಡ್ತೀನಿ ತರ್ಲಿ. ಅಂದ್ರೆ ಚಂದ್ರ ಅವ್ರು ಹೇಳ್ದಂಗೆನೆ ಸೇಮ್ ರಸ್ಕ್ ಇದ್ದಂಗಿದೆ ನೋಡಿ. ಆ ಬೆಳ್ಳುಳ್ಳಿ ಫ್ಲೇವರ್ ಅಂತೂ ಸೂಪರ್ ಆಗಿದೆ. ಸ್ಮೋಕ್ ಬರ್ತಾ ಇದೆ ಬ್ರೋ. ಟೇಸ್ಟ್ ಅಂತೂ ಅದ್ಭುತ ಅಂತಾನೆ ಹೇಳ್ಬೋದು ಗೈಸ್. ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ಹೊಸದಾಗಿ ನನ್ನ ಚಾನಲ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಬಿಡಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡ್ಬಿಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತೇನೆ. ಬಾಯ್.